ಮೈಕ್ರೋಗ್ರಾಮ್ ಅಂದ್ರೆ ಬಹಳ ಜನಕ್ಕೆ ಗಮನಕ್ಕೆ ಬರೋದಿಲ್ಲ. ಹಾ. 1 ಕಿಲೋಗ್ರಾಮ್ ಅಂದ್ರೆ ಗೊತ್ತು, ಅದು ತೂಕ ಗೊತ್ತು. 1 ಕಿಲೋಗ್ರಾಮ್ ಸಕ್ಕರೆ ಎಷ್ಟು ಭಾರ ಇರುತ್ತೆ ಅಂತ ಗೊತ್ತು. ನಿಜ. ಅದನ್ನ 1,000 ಸಮಭಾಗ ಮಾಡಿದಾಗ ಒಂದೊಂದು ಭಾಗ 1 ಗ್ರಾಮು. ಆ 1 ಗ್ರಾಮ್ ತೆಗೆದು ಬಾಯಲ್ಲಿ ಹಾಕೊಂಡ್ರೆ ರುಚಿ ಗೊತ್ತಾಗತ್ತದು. ನಿಜ. ಆ 1 ಗ್ರಾಮನ 1,000 ಭಾಗ ಮಾಡಿದಾಗ ಅದು 1 ಮಿಲಿಗ್ರಾಮ್. 1 ಮಿಲಿಗ್ರಾಮ್ ಬಾಯಲ್ಲಿ ಹಾಕೊಂಡ್ರೆ ಸಕ್ಕರೆ ರುಚಿಯೇ ಗೊತ್ತಾಗಲ್ಲ. ಆ 1 ಮಿಲಿಗ್ರಾಮ್ನ 1,000 ಭಾಗ ಮಾಡಿದಾಗ ಮೈಕ್ರೋಗ್ರಾಮ್. ಅದು ಕಣ್ಣಿಗೂ ಕಾಣಲ್ಲ, ಮೈಕ್ರೋಸ್ಕೋಪ್ಗೂ ಕಾಣಲ್ಲ. ಅದು ಬರೀ ಒಂದು 2 ಮೈಕ್ರೋಗ್ರಾಮು 100 ಮಿಲಿಲೀಟರ್ ರಕ್ತದಲ್ಲಿ ಇದ್ದಾಗ ಏನಾಗುತ್ತೆ, ನಮಗೆ ಅದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ. ನೋಡಿ ಎಷ್ಟು ಅದ್ಭುತ, ಕೇಳೋದಕ್ಕೇನೆ ಎಷ್ಟು ಅದ್ಭುತ. ನೀವು ಕಿಲೋಗ್ರಾಮು, ಗ್ರಾಮು, ಮಿಲಿಗ್ರಾಮ್ ಬಿಟ್ಟುಬಿಡಿ, ಮೈಕ್ರೋಗ್ರಾಮ್ ಲೆವೆಲ್ನಲ್ಲಿ ಅದು ನಮಗೆ ತೊಂದರೆ ಕೊಡುತ್ತೆ. ಅಂದ್ರೆ ಉದಾಹರಣೆಗೆ ಒಂದೇ ಒಂದು ಸೀಸ 1,000 ಈ ಕ್ಯಾಲ್ಸಿಯಂ ಇದೆಯಲ್ಲ, ಅದನ್ನ ತಳ್ಳಿಬಿಡುತ್ತೆ, ಹೊರಗೆ ಹಾಕಿಬಿಡುತ್ತೆ. ನಮ್ಮ ಮೂಳೆಯಲ್ಲಿ ಕ್ಯಾಲ್ಸಿಯಂ ಇದೆ, ಹಲ್ಲಿನಲ್ಲಿ ಕ್ಯಾಲ್ಸಿಯಂ ಇದೆ, ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಇದೆ. ಬೇಕಾದಷ್ಟು ನಮ್ಮ ದೇಹದ ಎನ್ಸೈಮ್ಗಳಿಗೆ ಕ್ಯಾಲ್ಸಿಯಂ ಬೇಕು. ಲೆಡ್ ಏನಾದರೂ ಹೋದರೆ ಕ್ಯಾಲ್ಸಿಯಂ ಸಿಗೋದಿಲ್ಲವಲ್ಲ. ನೋಡಿ ಯಾವಾಗ ಎಷ್ಟು ತೊಂದರೆ ಆಗತ್ತೆ, ನಾವು ಎಷ್ಟು ತೊಂದರೆ ಅನುಭವಿಸ್ತೀವಿ. ಹಾಗೆ ಆ ಸೀಸ ಬಹಳ ಅದ್ಭುತವಾದ ಮೆಟಲ್, ಅದು ಬಹಳ ಚೀಪಾಗಿ ಸಿಗತ್ತೆ. ನೋಡಿ ಇವಾಗ ಪಕ್ಷಿಗಳು ಕೂಗ್ತಾ ಇದೆ. ಈ ಪಕ್ಷಿಗಳಿಗೆ ಏನಾದರೂ ಒಂದು ಸ್ವಲ್ಪ ಯಾವುದೋ ಅದರ ತಿನ್ನುವ ಆಹಾರದಲ್ಲಿ ಒಂದಷ್ಟು ಲೆಡ್ ಹೋಗಿಬಿಟ್ರೆ ಅದು 2-3 ದಿವಸ ಬದುಕೋದಿಲ್ಲ, ಸತ್ತು ಹೋಗುತ್ತೆ. ಮೀನಿಗೆ ಸ್ವಲ್ಪ ಲೆಡ್ ಹಾಕಿಬಿಟ್ರೆ, ನಿಮ್ಮ ಅಕ್ವೇರಿಯಂನಲ್ಲಿ ಸ್ವಲ್ಪ ಸೀಸದ ಲವಣ ಯಾವುದಾದ್ರೂ ಹಾಕಿಬಿಟ್ರೆ ಮಾರನೇ ಫಿಶೇ ಇರೋದಿಲ್ಲ. ಇಷ್ಟು ಮುದ್ದಾಗಿ ಚೆನ್ನಾಗಿ ಸೊಗಸಾಗಿ ಹಾಡ್ತಾ ಇರೋ ಪಕ್ಷಿಗಳೇ ಇರೋದಿಲ್ಲ ನಮ್ಮ ಸುತ್ತಮುತ್ತಲು.